The Finance Commission, which is again one of the major and most important component of the competitive exams. ಸೊ ಹಣಕಾಸು ಆಯೋಗ ಅಂದ್ರೆ ಏನು, ಇದರ ಉದ್ದೇಶ ಏನು ಅಂಡ್ ಇದರ ಮಹತ್ವ ಏನು? ಅಂಡ್ ರೀಸೆಂಟ್ಲಿ ಇಟ್ ವಾಸ್ ಆಲ್ಸೋ ದೇರ್ ಇನ್ ದ ನ್ಯೂಸ್. ಕರೆಂಟ್ ಅಫೈರ್ಸ್ ಅಲ್ಲಿನೂ ಸಹ 16ನೇ ಹಣಕಾಸು ಆಯೋಗ ಪ್ರಸ್ತುತ ಜಾರಿಯಲ್ಲಿ ಬಂದಿರುವಂತದ್ದನ್ನ ನೋಡ್ತೀವಿ. ಅದರ ಪ್ರಾಧಾನ್ಯತೆಗಳು ಏನು ಅನ್ನುವಂಥದ್ದನ್ನು ಒಂದೊಂದಾಗಿ ಚರ್ಚೆ ಮಾಡಿಕೊಂಡು ಹೋಗುವಂತ ಪ್ರಯತ್ನವನ್ನ ಇಲ್ಲಿ ಮಾಡೋಣ ಸ್ನೇಹಿತರೆ. ಸೊ ಫಸ್ಟ್ ಒನ್, ರೀಸೆಂಟ್ಲಿ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಸೊ ಏನದು? ದ 16th ಫೈನಾನ್ಸ್ ಕಮಿಷನ್, 16ನೇ ಹಣಕಾಸು ಆಯೋಗ ಪ್ರಸ್ತುತ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಒಪ್ಪಿಗೆಯನ್ನು ಕೊಟ್ಟಿರುವಂತದನ್ನು ಕಾಣ್ತೀವಿ. ಆಸ್ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸೊ ಫಸ್ಟ್, ಹಣಕಾಸು ಆಯೋಗ, ವಿಚ್ ಇಸ್ ರಿಲೇಟೆಡ್ ಟು ದ ಆರ್ಟಿಕಲ್ ನಂಬರ್ 280 ಅಂಡ್ ವಿಚ್ ಇಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಂವಿಧಾನದ 280ನೇ ವಿಧಿಯಲ್ಲಿ ಸಾಂವಿಧಾನಿಕ ಸಂಸ್ಥೆಯಾಗಿ ಅದನ್ನ ಪ್ರಸ್ತಾಪಗೊಳಿಸಿರುವಂತದ್ದನ್ನು ನೋಡ್ತೇವೆ. ಸೊ ಆರ್ಟಿಕಲ್ 280 with respect to the constitutional body. The Finance Commission was a constitutional body and constituted for every 5 years. ಸೊ ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಈ ಹಣಕಾಸು ಆಯೋಗ ಜಾರಿಯಲ್ಲಿ ಬರುವಂತದ್ದನ್ನ ಕಾಣ್ತೇವೆ. ಅಂಡ್ ಯೂಶಲಿ ದ ಕಂಪೋಸಿಷನ್ ಅಂತ ಬಂದಾಗ ದ ಕಂಪೋಸಿಷನ್ ವಾಸ್ 1+4. ಇದರ ಕಂಪೋಸಿಷನ್ 1+4 and all the members will be appointed by a president on the aid and advice of council of ministers. ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿ ಅವರನ್ನ ಆಯ್ಕೆ ಮಾಡುವಂತದನ್ನ ನೋಡ್ತೀವಿ. ಆಲ್ವೇಸ್ ದ ಕಂಪೋಸಿಷನ್ ವಿಲ್ ಬಿ 1+4. It will be constituted for every 5 years, but except one ಫೈನಾನ್ಸ್ ಕಮಿಷನ್ ಅಂತ ನೋಡ್ತೇವೆ. ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ 6 years ಅಂತ ನೋಡ್ತೀವಿ. ದ 15th ಫೈನಾನ್ಸ್ ಕಮಿಷನ್ ವಿಚ್ ವಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಫಾರ್ 6 years. That was the only time in the history of finance commission it was been constituted for 6 years. But except that remaining all the time it was been constituted for only 5 years ಅಂತ ನೋಡ್ತೇವೆ. ಸೊ ಹಾಗಿದ್ದಾಗ ವಾಟ್ ವಾಸ್ ದ ಸಮ್ಮರಿ ಆಫ್ ಆರ್ ವಾಟ್ ಈಸ್ ದ ಒಬ್ಜೆಕ್ಟಿವ್ ಆಫ್ ದಿಸ್ ಫೈನಾನ್ಸ್ ಕಮಿಷನ್ ಅನ್ನುವಂಥದ್ದು ಬೇಕಲ್ವಾ ನಮ್ಗೆ. ವಾಟ್ ಎಕ್ಸಾಕ್ಟ್ಲಿ ದ ಫೈನಾನ್ಸ್ ಕಮಿಷನ್ ಡಸ್ ಅಂತ ಬಂದ್ರೆ, the major objective of this finance commission, it is to allocate finances, allocation of funds to the states, allocation of funds to the states. ರಾಜ್ಯಗಳಿಗೆ ಹಣಕಾಸು ಆಯೋಗದ ಅತಿ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ, ರಾಜ್ಯಗಳಿಗೆ ಹಣಕಾಸನ್ನು ವಿತರಣೆ ಮಾಡುವಂಥದ್ದು ಅಥವಾ ಹಣಕಾಸನ್ನ ಹಂಚಿಕೆ ಮಾಡುವಂಥದ್ದು ಇದರ ಪ್ರಮುಖ ಉದ್ದೇಶ. ಸೊ ಇದರಲ್ಲಿದೆ ಈ ಹಣಕಾಸು ಆಯೋಗದ ಅಡಿಯಲ್ಲಿನೇ ಕೇಂದ್ರದಿಂದ ರಾಜ್ಯಗಳಿಗೆ ಎಷ್ಟು ಹಣಕಾಸು ಸಂದಾಯವಾಗುತ್ತೆ, ಅದೇ ರೀತಿಯಲ್ಲಿ ಆ ರಾಜ್ಯಗಳ ಮಧ್ಯೆ ಯಾವ ರೀತಿ ಹಂಚಿಕೆ ಆಗತ್ತೆ ಅನ್ನುವಂಥದ್ದು ಹೇಳುತ್ತೆ. ಸೊ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿಸ್, ದ ಫಸ್ಟ್ ಆಬ್ಜೆಕ್ಟಿವ್ ಈಸ್ ಅಲೋಕೇಟಿಂಗ್ ದ ಫಂಡ್ಸ್ ಟು ದ ಸ್ಟೇಟ್ಸ್, ದಟ್ ಈಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಟು ಸ್ಟೇಟ್ ಗವರ್ನಮೆಂಟ್ಸ್. ಸೊ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಹಂಚಿಕೆ ಮಾಡುವಂಥದ್ದು ಪ್ರಮುಖ ಉದ್ದೇಶವಾಗುತ್ತೆ. ಅಂಡ್ ಸೆಕೆಂಡ್ ಮೇಜರ್ ಒನ್ ಇಸ್ ಬಿಟ್ವೀನ್ ದ ಸ್ಟೇಟ್ಸ್. ಈಗ ಆ ರಾಜ್ಯಗಳ ಮಧ್ಯದಲ್ಲಿ ಯಾವ ರೀತಿಯ ಹಣಕಾಸು ಹಂಚಿಕೆ ಆಗುತ್ತೆ. ಅಗೇನ್ ನೋಡಿ, ದ ಫಸ್ಟ್ ಒನ್ ವಿತ್ ರೆಸ್ಪೆಕ್ಟ್ ಟು ದ ಅಲೋಕೇಶನ್ ಆಫ್ ಫಂಡ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಟು ಸ್ಟೇಟ್ ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ನೌನ್ ಆಸ್ ಅ ವರ್ಟಿಕಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್. ಇಟ್ ವಾಸ್ ನೌನ್ ಆಸ್ ಅ ವರ್ಟಿಕಲ್ ಡೆವಲ್ಯೂಷನ್. ಸೊ ವರ್ಟಿಕಲ್ ಡೆವಲ್ಯೂಷನ್ ಅಂತ ಹೇಳಿ ಬಂದಾಗ ಕೇಂದ್ರದಿಂದ ರಾಜ್ಯಗಳಿಗೆ ಹಣಕಾಸು ಸಂಗ್ರಹಣೆ ಆಗುವಂಥದ್ದು ಅಥವಾ ಹಂಚಿಕೆ ಆಗುವಂಥದ್ದು ಅಂತ ಹೇಳ್ತೀವಿ. ದ ಅಲೋಕೇಟಿಂಗ್ ದ ಫಂಡ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಟು ದ ಸ್ಟೇಟ್ ಗವರ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ವರ್ಟಿಕಲ್ ಡೆವಲ್ಯೂಷನ್. ಅಂಡ್ ಬಿಟ್ವೀನ್ ದ ಸ್ಟೇಟ್ಸ್ ಇಫ್ ದ ಫಂಡ್ಸ್ ವರ್ ಅಲೋಕೇಟೆಡ್, ಈಗ ಕೇಂದ್ರದಿಂದ ರಾಜ್ಯಗಳಿಗೆ ಎಷ್ಟು ಹಣಕಾಸು ಸಂಗ್ರಹಣೆ ಆಗಿರುತ್ತೋ, ಹಂಚಿಕೆ ಆಗಿರುತ್ತೋ, ಅದರಲ್ಲಿ ರಾಜ್ಯಗಳಿಗೆ ಯಾವ ರೀತಿಯ ಹಂಚಿಕೆ ಆಗ್ಬೇಕಂತೇಳಿ ಶಿಫಾರಸು ಮಾಡುವಂಥದ್ದು ದಟ್ ವಾಸ್ ಯಾವುದು ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ನೋಡ್ತೇವೆ. So which is known as the horizontal devolution between the states. The allocation of the funds between the states itself is known as horizontal devolution. Vertical devolution is nothing but the allocation of funds from central government to the state government, and if the funds were allocated between the states ante bandaga that is an horizontal devolution ante nodteve.
ಸೊ ಆಸ್ ಆಫ್ ದ ಫಸ್ಟ್ ಫೈನಾನ್ಸ್ ಕಮಿಷನ್ ಟು ಟಿಲ್ ದ 16th ಫೈನಾನ್ಸ್ ಕಮಿಷನ್ ಅಂತ ನೋಡ್ತೀವಿ. ಯೂಶಲಿ ದ ಫಸ್ಟ್ ಫೈನಾನ್ಸ್ ಕಮಿಷನ್ ಇಟ್ ವಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಇನ್ ದ ಇಯರ್ 1951. ಸೊ ಮೊದಲ ಹಣಕಾಸು ಆಯೋಗ 1951ರಲ್ಲಿ ಜಾರಿಗೆ ಬರುವಂತದ್ದನ್ನು ನೋಡ್ತೇವೆ. ಸೊ ದಟ್ ಫಸ್ಟ್ ಫೈನಾನ್ಸ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಕೆ.ಸಿ. ನಿಯೋಗಿ ಅಂತ ನೋಡ್ತೀವಿ. ಸೊ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ.ಸಿ. ನಿಯೋಗಿ ಅವರಾಗಿರ್ತಾರೆ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ.ಸಿ. ನಿಯೋಗಿ ಅಂಡ್ ದ 16th ಫೈನಾನ್ಸ್ ಕಮಿಷನ್ ಪ್ರಸ್ತುತ ಸಂದರ್ಭದಲ್ಲಿ ಇದರ ಅಧ್ಯಕ್ಷರಾಗಿರುವಂತದ್ದು ಅರವಿಂದ್ ಪನಗರಿಯಾ ಅಂತ ಕರೀತೀವಿ. ಅಕಾರ್ಡಿಂಗ್ ಟು ಆರ್ಟಿಕಲ್ 280 ಅಲ್ಲಿ ಫಾರ್ ಎವ್ರಿ 5 years ಅಂತ ನೋಡ್ಕೊಂತ ಬರ್ತೀವಿ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗ ಅಸ್ತಿತ್ವಕ್ಕೆ ಬರುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಸೊ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ.ಸಿ. ನಿಯೋಗಿ, ಎರಡನೇದು ಕೆ ಸಂತಾನಂ ಅಂತ ಕರಿತೀವಿ. ಅಂಡ್ ರೀಸೆಂಟ್ಲಿ 15th ಫೈನಾನ್ಸ್ ಕಮಿಷನ್, 16th ಫೈನಾನ್ಸ್ ಕಮಿಷನ್ ಯಾರ್ಯಾರು ಅಂತಾನು ಗೊತ್ತಿರಲಿ. 15th ಫೈನಾನ್ಸ್ ಕಮಿಷನ್ ವಾಸ್ ಎನ್.ಕೆ. ಸಿಂಗ್, 16th ಫೈನಾನ್ಸ್ ಕಮಿಷನ್ ವಾಸ್ ಅರವಿಂದ್ ಪನಗರಿಯಾ. ಸೊ ದೀಸ್ ಆರ್ facts you have to be remember. And usually they will ask the questions with respect to the finance commission on one list, and on the other list they will usually ask with respect to the chairman of that finance commission. ಒಂದು ಕಡೆ ಹಣಕಾಸು ಆಯೋಗ, ಇನ್ನೊಂದು ಕಡೆ ಅದರ ಅಧ್ಯಕ್ಷರು. ಎಸ್ಪೆಷಲಿ ಫಸ್ಟ್, ಸೆಕೆಂಡ್ ಅಂಡ್ ರೀಸೆಂಟ್ ಒನ್ 14th, 15th, 16th ಆರ್ ವೆರಿ ಇಂಪಾರ್ಟೆಂಟ್. 14th ವೈ.ವಿ. ರೆಡ್ಡಿ ಅಂತ ನೋಡ್ತೀವಿ, 15th ಎನ್.ಕೆ. ಸಿಂಗ್, 16th ಅರವಿಂದ್ ಪನಗರಿಯಾ. ಅಂಡ್ ಯೂಶಲಿ ದ ಟೆನ್ಯೂರ್ ಇಂಪಾರ್ಟೆಂಟ್, ಬಿ ಕೇರ್ಫುಲ್. So first 1951 to 56 ಅಂತ ನೋಡ್ತೀವಿ, and recently it was the 16th ಫೈನಾನ್ಸ್ ಕಮಿಷನ್ and 15th ಫೈನಾನ್ಸ್ ಕಮಿಷನ್. ಅದರ ಕಂಪ್ಯಾರಿಸನ್ ಅನ್ನ ನಾವು ಮಾಡೋಣ, ಅದರ ತುಲನೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಅಂಡ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಲ್ಲಿ ಇಟ್ ವಾಸ್ ಆನ್ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂಡರ್ ದಿ ಆರ್ಟಿಕಲ್ ನಂಬರ್ 280 ಅಂತ ನೋಡ್ತೀವಿ. ಪಾರ್ಟ್ 12 ಅಲ್ಲಿ ಹಣಕಾಸು ಆಯೋಗ ಅನ್ನುವಂಥದ್ದು ಸಂವಿಧಾನದ ಭಾಗ 12ರಲ್ಲಿ ಇಟ್ ವಾಸ್ ಆನ್ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಕರೆಯಲಾಗುತ್ತೆ. ಬಿ ಕೇರ್ಫುಲ್. ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದು, ಬಟ್ ಎಸ್ಪೆಷಲಿ ಇಟ್ ವಾಸ್ ಅನ್ ಕ್ವಾಸಿ ಜುಡಿಷಿಯಲ್ ಬಾಡಿ. ಅರೆ ನ್ಯಾಯಾಂಗೀಯ ಸಂಸ್ಥೆ ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಅರೆ ನ್ಯಾಯಾಂಗೀಯ ಸಂಸ್ಥೆ ಅಂತ ಕರಿತೀವಿ ಅಂತಂದ್ರೆ, ಇಟ್ ವಾಸ್ ಅಗೇನ್ ದ 4 members ಅಂತ ಏನ್ ನೋಡ್ತೀವಲ್ಲ, ಇನ್ಕ್ಲೂಡಿಂಗ್ ದ ಹೈಕೋರ್ಟ್ ಜಡ್ಜ್ ಅಂತ ನೋಡ್ತೀವಿ, ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ದ ಹೈಕೋರ್ಟ್ ಜಡ್ಜ್. ಸೊ ಚೇರ್ಮನ್ ಪ್ಲಸ್ 4 members ಅಂತ ನೋಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಅಂಡ್ ಹೈಕೋರ್ಟ್ ಜಡ್ಜ್ ಅಂತ ಕರಿತೀವಿ. ಯೂಶಲಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಾಲಿಫಿಕೇಶನ್ಸ್ ಡಿಸೈಡೆಡ್ ಬೈ ದ ಪಾರ್ಲಿಮೆಂಟ್. ಇವರ ಕ್ವಾಲಿಫಿಕೇಶನ್ಸ್ ಅನ್ನ ಡಿಸೈಡ್ ಮಾಡುವಂತ ಅಧಿಕಾರ ಸಂಸತ್ತು ಹೊಂದಿರುತ್ತೆ. ಸೊ ಕ್ವಾಸಿ ಜುಡಿಷಿಯಲ್ ಇನ್ಕ್ಲೂಡಿಂಗ್ ಏನಂತ ಹೇಳಿದ್ವಿ ನಾವು, 1+4 members ಅಂತ ಏನ್ ಹೇಳ್ತಾ ಇದೀವಲ್ಲ, ವಿಚ್ ಇನ್ಕ್ಲೂಡ್ಸ್ ದ ಜಡ್ಜ್ ಆಫ್ ದಿ ಹೈಕೋರ್ಟ್. ಹೈಕೋರ್ಟ್ ಜಡ್ಜಸ್ ಇದರಲ್ಲಿ ಭಾಗವಹಿಸುವಂತದನ್ನ ಕಾಣ್ತೀವಿ. ಹಾಗಾಗಿ ಇದನ್ನ ಕ್ವಾಸಿ ಜುಡಿಷಿಯಲ್ ಅಂತ ಕರಿತೀವಿ. ಅಂಡ್ ಬಿ ಕೇರ್ಫುಲ್, ದ ಕ್ವಾಲಿಫಿಕೇಶನ್ಸ್ ವಿಲ್ ಬಿ ಡಿಸೈಡೆಡ್ ಬೈ ದ ಪಾರ್ಲಿಮೆಂಟ್. ಸದಸ್ಯರ ಅರ್ಹತೆಗಳನ್ನ ನಿರ್ಧರಿಸುವಂತ ಅಧಿಕಾರಗಳು ಹೊಂದಿದ್ದು ಕೇವಲ ಸಂಸತ್ತು ಮಾತ್ರ. ಎಕ್ಸೆಪ್ಟ್ ದ ಪಾರ್ಲಿಮೆಂಟ್, ಇಟ್ ವಾಸ್ ನಾಟ್ ಬಿನ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಟೆನ್ಯೂರ್ ಯೂಶಲಿ 5 years ಅಂತ ನೋಡ್ತೇವೆ. ಅಂಡ್ ರಿಅಪಾಯಿಂಟ್ಮೆಂಟ್, ದೇ ಕ್ಯಾನ್ ಬಿ ಎಲಿಜಿಬಲ್ ಫಾರ್ ದಿ ರಿಅಪಾಯಿಂಟ್ಮೆಂಟ್ಸ್. ಮರು ನೇಮಕಾತಿಗೆ ಅವರಿಗೆ ಅವಕಾಶ ಇರುವಂತದ್ದನ್ನ ಕಾಣ್ತೇವೆ. ಸೊ ದೀಸ್ ಆರ್ ದ ಯೂಶಲಿ ಫ್ಯಾಕ್ಟ್ಸ್ ರಿಲೇಟೆಡ್ ಟು ದ ಫೈನಾನ್ಸ್ ಕಮಿಷನ್. ಮೇಜರ್ ಆಗಿ ಇವುಗಳ ಮೇಲೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಸೊ ಬಿ ಕೇರ್ಫುಲ್. ಸೊ ದಿಸ್ ಇಸ್ ಅ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಫೈನಾನ್ಸ್ ಕಮಿಷನ್. ಅಂಡ್ ಸಿಗ್ನಿಫಿಕೆನ್ಸ್ ಏನಂತ ಹೇಳಿದೀವಿ. ಈಗ ದ ಅಲೋಕೇಶನ್ ಆಫ್ ಫಂಡ್ಸ್ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ಬೇಕು. ದ ಕೀ ರೆಕಮೆಂಡೇಶನ್ಸ್ ಅಂಡರ್ ದಿ 16th ಫೈನಾನ್ಸ್ ಕಮಿಷನ್ ಏನಾಗಿತ್ತು ಅದನ್ನ ನಾವು ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಎಸ್ಪೆಷಲಿ ದ ಕೀ ಫೀಚರ್ಸ್ ಆಫ್ 16th ಫೈನಾನ್ಸ್ ಕಮಿಷನ್. 16ನೇ ಹಣಕಾಸು ಆಯೋಗದ ಏನು ಲಕ್ಷಣಗಳು. ಇಟ್ ವಾಸ್ ಯೂಶಲಿ ಫಾರ್ ದ ಪೀರಿಯಡ್ ಆಫ್ 2026 to 2031. 2026ರಿಂದ 2031 ಅವಧಿಯವರೆಗೆ ಇಟ್ ವಾಸ್ ಹೆಡೆಡ್ ಬೈ ಅರವಿಂದ್ ಪನಗರಿಯಾ. Arvind Panagariya was the chairman of the 16th Finance Commission with the 4 other members, and which is quasi-judicial, appointed by the President on the aid and advice of Council of Ministers. Qualifications will be determined by only Parliament ಅಂತ ಆಲ್ರೆಡಿ ಹೇಳಿದೆ. ಹಾಗಿದ್ದಾಗ ದ ಕೀ ಫೀಚರ್ಸ್ ಏನಾಗುತ್ತೆ ಇಲ್ಲಿ. ದ ಫಸ್ಟ್ ಒನ್, ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಹೇಳಿರುವಂತದ್ದು ಎಷ್ಟು. ಇಲ್ಲಿ ವರ್ಟಿಕಲ್ ಡೆವಲ್ಯೂಷನ್, ದಟ್ ಇಸ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಏನ್ ಹೇಳಿದ್ವಲ್ವಾ ನಾವು,
the tax devolution, it was remained the same. Tax devolution to states was almost same as the 15th Finance Commission. 15ನೇ ಹಣಕಾಸು ಆಯೋಗದಲ್ಲಿನೂ ಸಹ ತೆರಿಗೆ ಹಂಚಿಕೆಯನ್ನು ಮಾಡಿದ್ದು 41%. ಈಗಲೂ ಸಹ ತೆರಿಗೆ ಹಂಚಿಕೆ ಆಗ್ತಿರುವಂತದ್ದು ಇಟ್ ವಾಸ್ 41% ಅಂತಾನೆ ಹೇಳ್ತಾ ಇದ್ದಾರೆ. ಸೊ ದಿಸ್ ವಾಸ್ ವರ್ಟಿಕಲ್ ಡೆವಲ್ಯೂಷನ್ ಆಯ್ತು. ಸೊ ವರ್ಟಿಕಲ್ ಡೆವಲ್ಯೂಷನ್ ವಾಸ್ ರಿಮೈನ್ ಸೇಮ್. ಕ್ಲಿಯರ್ ಇದೆನಾ? ದ ಡಿವಿಸಿಬಲ್ ಪೂಲ್ ಅಂತ ಏನ್ ನೋಡ್ತಾ ಇದ್ದಲ್ಲ, ವಿಚ್ ಡಸಂಟ್ ಇನ್ಕ್ಲೂಡ್ ಸೆಸ್, ಸರ್ಚಾರ್ಜಸ್ ಅಂಡ್ ಕಾಸ್ಟ್ ಆಫ್ ಕಲೆಕ್ಷನ್ ಫ್ರಮ್ ಗ್ರಾಸ್ ಸೆಂಟ್ರಲ್ ಟ್ಯಾಕ್ಸ್ ರೆವೆನ್ಯೂ. ಇದು ಯಾವುದು ಅಂಶಗಳನ್ನು ಒಳಗೊಂಡಿಲ್ಲ ಅಂತ ಕೇಳಿರ್ತಾರೆ. ಬಿ ಕೇರ್ಫುಲ್. ದಿಸ್ ಟ್ಯಾಕ್ಸ್ ಡೆವಲ್ಯೂಷನ್ ಈಸ್ ನಾಟ್ ಇನ್ಕ್ಲೂಡಿಂಗ್ ಆರ್ ವಿಚ್ ಇಸ್ ನಾಟ್ ಇನ್ಕ್ಲೂಡ್ಸ್ ದ ಸೆಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್, surcharges of the government, and which is also not including the central taxation ante nodteve, the cost of collection from the gross central tax revenues, which is also not including gross central tax revenues ante nodteve, which is also not including the gross central tax revenues. ಏನ್ ಕೇಂದ್ರ ಸರ್ಕಾರ ಈಗ ರಾಜ್ಯಗಳಿಗೆ 41% ಹಣವನ್ನ ನೀಡ್ತಾ ಇದೆ ಅಲ್ವಾ, ಆ 41% ಹಣದಲ್ಲಿ ಈ ಅಂಶಗಳನ್ನು ಹೊಂದಿರುವುದಿಲ್ಲ. ಸೊ ಡಿವಿಸಿಬಲ್ ಪೂಲ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಟು ದ ಸ್ಟೇಟ್ ಗವರ್ಮೆಂಟ್, ಇಟ್ ವಾಸ್ 41%. ದಿಸ್ 41% ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ದ ಡಿವಿಸಿಬಲ್ ಪೂಲ್ ಟು ದ ಸ್ಟೇಟ್ಸ್. ಅಂಡ್ ಇದನ್ನೇ ನಾವು ವರ್ಟಿಕಲ್ ಡೆವಲ್ಯೂಷನ್ ಅಂತ ಹೇಳಿದ್ದು. ದಿಸ್ ಇಟ್ ಸೆಲ್ಫ್ ಇಸ್ ನೌನ್ ಆಸ್ ವರ್ಟಿಕಲ್ ಡೆವಲ್ಯೂಷನ್ ಫ್ರಮ್ ಸೆಂಟ್ರಲ್ ಟು ಸ್ಟೇಟ್, which doesn't include cess, surcharges and gross central tax revenue. So be careful as friends. So majorly this will be asked for your exams. ಇದನ್ನೇ ಕೇಳ್ತಾನೆ, ಹಣಕಾಸು ಆಯೋಗದ ಈ ಕೆಳಗಿನ ಯಾವ ಅಂಶಗಳನ್ನ ಡಿವಿಸಿಬಲ್ ಪೂಲ್ ಅಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ ಅಂತ ಕ್ವಶನ್ ಕೇಳಿರ್ತಾನೆ. ಸೊ ಯೂಶಲಿ ಬಹಳಷ್ಟು ಜನ ಅಲ್ಲಿ ಮಿಸ್ ಮಾಡುವಂತದ್ದನ್ನ ನೋಡ್ತೀವಿ. ಸೊ ಬಿ ಕೇರ್ಫುಲ್. ಕ್ಲಿಯರ್ ಇದೆನಾ? ಅಂಡ್ ಎಸ್ಪೆಷಲಿ ಇಲ್ಲಿ ನಾವು ದ ಟ್ಯಾಕ್ಸ್ ಡೆವಲ್ಯೂಷನ್ 41% ವಾಸ್ ಅ ವರ್ಟಿಕಲ್ ಅಂತ ಹೇಳಿದಿವಲ್ವಾ, ಈಗ ಹಾರಿಜಾಂಟಲ್ ಡೆವಲ್ಯೂಷನ್ ಅಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ನೋಡುವಂತ ಪ್ರಯತ್ನ ಮಾಡೋಣ. ದ ಹಾರಿಜಾಂಟಲ್ ಪೂಲ್, ದ ಹಾರಿಜಾಂಟಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ನೋಡ್ತೀವಿ. ಸೊ ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಯಾವ ರೀತಿಯ ಹಣಕಾಸು ಹೋಗ್ತಾ ಇದೆ. ಸೊ ಕೀ ಫೀಚರ್ಸ್ ಅಲ್ಲಿ ಫಸ್ಟ್ ಒನ್ ನಾವು ಟ್ಯಾಕ್ಸ್ ಡೆವಲ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಸೆಂಟ್ರಲ್ ಟು ಸ್ಟೇಟ್ಸ್. ಸೆಕೆಂಡ್ ಒನ್ ಇಲ್ಲಿ ನಾವು ನೋಡುವಂತದ್ದು, ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಬಾರೋ ಅಪ್ ಟು 3% ಆಫ್ ದೇರ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಇಲ್ಲಿ ರಾಜ್ಯಗಳು ಎಷ್ಟು ಸಾಲವನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ದ ಸ್ಟೇಟ್ಸ್ ಕ್ಯಾನ್ ಬಾರೋ ಅಪ್ ಟು 3%, ಕ್ಯಾನ್ ಬಾರೋ ಅಪ್ ಟು 3% ಆಫ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, GSDP. ರಾಜ್ಯಗಳು ಒಟ್ಟಾರೆಯಾಗಿ 3% ಹಣವನ್ನ ಸಾಲವಾಗಿ ಪಡೆಯಬಹುದು ಅಂತ ಹೇಳ್ತಾ ಇದೆ. ದ ಫಿಸಿಕಲ್ ಡಿಸಿಪ್ಲಿನ್ ಅಂತ ಹೇಳ್ತಾ ಇದೆ. ಸಾರಿ, ದ ಫಿಸಿಕಲ್ ಡಿಸಿಪ್ಲಿನ್ ವಿಚ್ ಇಸ್ ನಥಿಂಗ್ ಬಟ್ ಇಲ್ಲಿ the states can borrow up to 3.5%. Sorry, the states can borrow up to 3.5% of GSDP. But whereas the physical discipline ante bandaga, the physical discipline is nothing but the physical deficits of the government need to be around 3% of GSDP ante ಹೇಳ್ತಾರೆ. The states can borrow up to 3.5% of the GSDP, whereas the physical deficit of the government has to be around 3% of GSDP ante ಹೇಳ್ತಾ ಇದೆ. That was a major feature of the 16th Finance Commission ante ನೋಡುತ್ತೇವೆ. So these are the major features. First one, 41% pool. Second, state government can borrow up to 3.5% of their gross state domestic product. Third one is the physical deficit of the government has to be around 3% of GSDP ಅಂತ ಹೇಳ್ತಾ ಇದೆ ವಿತ್ ಇನ್ ದಿಸ್ ಇಯರ್ ಆಫ್ 2026 to 31. ಸೊ ದೀಸ್ ಆರ್ ದ ಕೀ ಫೀಚರ್ಸ್ ಅಂತ ನೋಡ್ತಾ ಇದ್ದೀವಿ. ಇದರಲ್ಲಿ ಕೆಲವು ಇನ್ನೂ ಅಂಶಗಳನ್ನ ನೋಡ್ತೀವಿ ನಾವು. ಆ ಅಂಶಗಳು ಏನು ಅಂತ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗ್ತೇವೆ. ಸೊ ಫಸ್ಟ್ ಆಫ್ ಆಲ್, ದ ಹಾರಿಜಾಂಟಲ್ ಡೆವಲ್ಯೂಷನ್ ಅಲ್ಲಿ ಇರುವಂತ ಕಾಂಪೋನೆಂಟ್ ಯಾವ್ಯಾವ ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ದ ಹಾರಿಜಾಂಟಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸೇಷನ್ ಅಂತ ನೋಡ್ತೇವೆ. ಸೊ ಅಲ್ಲಿ ಹಾರಿಜಾಂಟಲ್ ಡೆವಲ್ಯೂಷನ್ ಅಲ್ಲಿ ಇರುವಂತ ಅಂಶಗಳು ಯಾವುವು ಅಂಡ್ ಇದರಲ್ಲೇ ಇವಾಗ ಕಂಪ್ಯಾರಿಸನ್ ಮಾಡಿ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಆ ಕಂಪ್ಯಾರಿಸನ್ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ.
ಸೊ ಅಂಡರ್ ದಿ 15 ಫೈನಾನ್ಸ್ ಕಮಿಷನ್ ಅಂಡ್ ದ 16 ಫೈನಾನ್ಸ್ ಕಮಿಷನ್ ಅಲ್ಲಿ ಇರುವಂತ ಡಿವಿಷಬಲ್ ಪೂಲ್ ಏನಿತ್ತು, ಏನ್ ಆಡ್ ಆಯ್ತು, ಏನ್ ಆಡ್ ಆಗಿಲ್ಲ ಅನ್ನುವಂಥದ್ದನ್ನ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಅಂಡರ್ ದಿ 16 ಫೈನಾನ್ಸ್ ಕಮಿಷನ್ ಯಾವ್ಯಾವು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ದ 16 ಫೈನಾನ್ಸ್ ಕಮಿಷನ್ ಅಲ್ಲಿ ಇರುವಂತಹ ಕಾಂಪೋನೆಂಟ್ಸ್ ಗಳು, ದ ಫಸ್ಟ್ ಒನ್ ಈಸ್ ಅಂಡ್ ಅದರ ಪ್ರಪೋರ್ಷನೇಟ್ ಯಾವ ರೀತಿ ಹಣಕಾಸು ಹಂಚಿಕೆ ಆಗತ್ತೆ ಅನ್ನುವಂಥದ್ದು ನೋಡೋಣ. ದ ಪರ್ ಕ್ಯಾಪಿಟಲ್ GSDP ಆರ್ ಇನ್ಕಮ್ ಡಿಸ್ಟೆನ್ಸ್ ಅಂತ ನೋಡ್ತೀವಿ. ದ ಫಸ್ಟ್ ಪ್ಯಾರಾಮೀಟರ್ ಅಂಡರ್ ದಿ ಹಾರಿಜಾಂಟಲ್ ವಾಸ್ ದ ಇನ್ಕಮ್ ಡಿಸ್ಟೆನ್ಸ್. ದ ಇನ್ಕಮ್ ಡಿಸ್ಟೆನ್ಸ್ ಆದಾಯದ ಅಂತರ ಅಂತ ಕರಿತೀವಿ. ಸೊ ಆದಾಯದ ಅಂತರ ಅಂತೇಳಿ ಅಂದಾಗ ದ ಲಾರ್ಜೆಸ್ಟ್ 3 ಕಾಂಪೋನೆಂಟ್ಸ್ ಆರ್ ದ ಲಾರ್ಜೆಸ್ಟ್ 3 ಸ್ಟೇಟ್ಸ್ ಏನಾಯ್ತಾ ಹೈಯೆಸ್ಟ್ GSDP ಅನ್ನು ಹೊಂದಿರುವಂತ 3 ರಾಜ್ಯಗಳು ಏನಿದಾವೋ ಅದಕ್ಕೂ ಮತ್ತೆ ಪ್ರತಿಯೊಂದು ರಾಜ್ಯದ ಆದಾಯಗಳು ಎಷ್ಟಿದಾವೋ ಅದನ್ನು ಕಂಪೇರ್ ಮಾಡಲಾಗತ್ತೆ. ಅವು ಎರಡರ ನಡುವಿನ ಕಂಪೇರ್ ಮಾಡಲಾಗತ್ತೆ. ಅಂಡ್ ಯಾವ ರಾಜ್ಯ ಅತಿ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು ಹೊಂದಿರುತ್ತೋ ಆ ರಾಜ್ಯಕ್ಕೆ ಏನಾಗುತ್ತೆ ಹೆಚ್ಚಿನ ಆದಾಯವನ್ನು ಶೇರ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಯೂಶಲಿ ಇಟ್ ವಿಲ್ ಕಂಪೇರ್ ದ ಹೈಯೆಸ್ಟ್ ಗ್ರಾಸ್ ರೆವೆನ್ಯೂ ಅನ್ನು ಹೊಂದಿರುವಂತ ರಾಜ್ಯ ಮತ್ತು ಲೋವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು ಹೊಂದಿರುವಂತ ರಾಜ್ಯ, ಅವೆರಡರ ನಡುವಿನ ಅಂತರವನ್ನ ನೋಡಿದಾಗ ಯಾವ ರಾಜ್ಯದ ಅಂತರ ಕಡಿಮೆ ಇರುತ್ತೋ ದ ಸ್ಟೇಟ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಲೋವರ್ ಪರ್ ಕ್ಯಾಪಿಟಲ್ GSDP ವಿಲ್ ರಿಸೀವ್ ದ ಹೈಯೆಸ್ಟ್ ಶೇರ್ ಅಂತ ನೋಡ್ತೀವಿ. ಸೊ ಬಿ ಕೇರ್ಫುಲ್. ಇಲ್ಲಿ ಲೋವರ್ ಪರ್ ಕ್ಯಾಪಿಟಲ್ GSDP ವಿಲ್ ಗೆಟ್ ದ ಹೈಯೆಸ್ಟ್ ಶೇರ್ ಅಂತ ನೋಡ್ತೀವಿ. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಈ ಕಾಂಪೋನೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಸೊ ಇಲ್ಲಿ ಯಾವ ರಾಜ್ಯದ ಪರ್ ಕ್ಯಾಪಿಟಲ್ GSDP ಕಡಿಮೆ ಇರುತ್ತೋ ಆ ರಾಜ್ಯಕ್ಕೆ ಹೆಚ್ಚಿನ ಆದಾಯ ಹೋಗುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ದಿಸ್ ವಾಸ್ ದ ಫಸ್ಟ್ ಕಾಂಪೋನೆಂಟ್. ಅಂಡ್ ಆಸ್ ಆಫ್ ನೌ, ಸೊ ವಿತ್ ರೆಸ್ಪೆಕ್ಟ್ ಟು ದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಬಂದಾಗ ದ 16 ಫೈನಾನ್ಸ್ ಕಮಿಷನ್ ಅಂಡ್ ದ 16 ಫೈನಾನ್ಸ್ ಕಮಿಷನ್ ಅಲ್ಲಿ ಇರುವಂತ ವ್ಯತ್ಯಾಸಗಳು ಏನು ಅಂತಾನು ಗೊತ್ತಿರಲಿ ಸ್ನೇಹಿತರೆ. ಸೊ ವಿತ್ ರೆಸ್ಪೆಕ್ಟ್ ಟು 15 ಫೈನಾನ್ಸ್ ಕಮಿಷನ್ ಅಲ್ಲಿ ದ ಇನ್ಕಮ್ ಡಿಸ್ಟೆನ್ಸ್ ಅನ್ನು ಹೊಂದಿದ್ದು 45% ಅಂಡ್ 16 ಫೈನಾನ್ಸ್ ಕಮಿಷನ್ ವಾಸ್ 42.5%. ಸೊ ಬೆಟರ್ ವಿಲ್ ಹ್ಯಾವ್ ದ ಟೇಬಲ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಹಾರಿಜಾಂಟಲ್ ಡೆವಲ್ಯೂಷನ್. ಸೊ ಇಲ್ಲಿ ದ ಹಾರಿಜಾಂಟಲ್ ಡೆವಲ್ಯೂಷನ್ ಅನ್ನ ಯೂಶಲಿ ವಿ ನೀಡ್ ಟು ಕಂಪೇರ್. ಯಾಕಂದ್ರೆ ಕ್ವಶನ್ಸ್ ನಿಮ್ಗೆ ಕೇಳುವಂತದ್ದು ಕಂಪ್ಯಾರಿಸನ್ ಮೇಲೆ ಕ್ವಶನ್ಸ್ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೆ ಇಟ್ ಈಸ್ ಬಿಟ್ವೀನ್ ದ ಸ್ಟೇಟ್ಸ್ ಅಂತ ಹೇಳಿದೀವಲ್ವಾ ನಾವು. ಆಲ್ವೇಸ್ ದ ಕಾಂಪೋನೆಂಟ್ ಹ್ಯಾಸ್ ಟು ಬಿ ಬಿಟ್ವೀನ್ ದ ಸ್ಟೇಟ್ಸ್. ಸೊ ಫಸ್ಟ್ ಒನ್ ದ ಕಾಂಪೋನೆಂಟ್ಸ್ ಅನ್ನ ನೋಡೋಣ. ದ ಕಾಂಪೋನೆಂಟ್ಸ್ ಅಂಡರ್ ದಿ ಹಾರಿಜಾಂಟಲ್ ಡೆವಲ್ಯೂಷನ್. Second, a 15 finance commission, or we can compare alva. How it will be shared. ಹಣಕಾಸನ್ನ ಯಾವ ರೀತಿ ಹಂಚಿಕೆ ಮಾಡಲಾಗುತ್ತೆ, ಯಾವುದರ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುತ್ತೆ. Then the 15 finance commission and finally it was 16 finance commission. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಹಾಗಾಗಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಆಸ್ ಇಟ್ ವಾಸ್ ಆಲ್ರೆಡಿ ದೇರ್ ಇನ್ ದ ಬಜೆಟ್, ಇಟ್ ವಾಸ್ ಆಲ್ರೆಡಿ ದೇರ್ ಇನ್ ದ ಕರೆಂಟ್ ಅಫೇರ್ಸ್. ಸೊ 100% ಯು ವಿಲ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಫೈನಾನ್ಸ್ ಕಮಿಷನ್. ಸೊ ಫಸ್ಟ್ ಒಂದು ಹೇಳ್ತಿರುವಂತದ್ದು ನಾವು ಕಾಂಪೋನೆಂಟ್ ವಾಸ್, ದ ಫಸ್ಟ್ ಕಾಂಪೋನೆಂಟ್ ವಾಸ್ ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ ಅಂತ ನೋಡ್ತಾ ಇದೀವಿ. ಅಂಡ್ ಯಾವ ರೀತಿ ಹಂಚಿಕೆ ಆಗ್ತಾ ಇದೆ ಅದು, the states which are having lowest per capita GSDP, the lowest per capita GSDP will receive highest share ಅಂತ ನೋಡ್ತಾ ಇದೀವಿ. So according to 15 finance commission it was around 45% contribution ಅನ್ನು ಕೊಡ್ತಾ ಇತ್ತು. Now it will be around 42.5%. So be careful as friends. ಇದನ್ನ ನಾವು ಹೇಳ್ತಿರುವಂತದ್ದು ವಿತ್ ರೆಸ್ಪೆಕ್ಟ್ ಟು ದ 41% ಆಫ್ ಸೆಂಟ್ರಲ್ ಟ್ಯಾಕ್ಸೇಷನ್ ಏನಿದೆ ಅದರ ಅಡಿಯಲ್ಲಿ 100% ಗೆ ಕನ್ವರ್ಟ್ ಮಾಡ್ತಾ ಇದೆ. ಕ್ಲಿಯರ್ ಇದೆನಾ? ದ ಫಸ್ಟ್ ಸೆಕೆಂಡ್ ಕಾಂಪೋನೆಂಟ್ ವಾಸ್ ದ ಪಾಪ್ಯುಲೇಷನ್. ಸೊ ಸೆಕೆಂಡ್ ಕಾಂಪೋನೆಂಟ್ ವಾಸ್ ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು 2011. The first component ಅನ್ನು ನೋಡೋಣ, ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು 2011. ನೆಕ್ಸ್ಟ್ ದ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್,
ಜನಾಂಗೀಯ ನಿರ್ವಹಣೆ, ಜನಾಂಗೀಯ ನಿರ್ವಹಣೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಹಾಗಂದ್ರೆ ಏನು, ಯಾವ ರೀತಿ ಅಲೋಕೇಟ್ ಆಗುತ್ತೆ ಎಲ್ಲವನ್ನು ಚರ್ಚೆ ಮಾಡೋಣ. ನೆಕ್ಸ್ಟ್ ಏರಿಯಾ, ಫೋರ್ತ್ ಒನ್ ಇಸ್ ಏರಿಯಾ ಆಫ್ ದ ಪರ್ಟಿಕ್ಯುಲರ್ ಸ್ಟೇಟ್, ಫಿಫ್ತ್ ಒನ್ ಇಸ್ ಫಾರೆಸ್ಟ್ ಏರಿಯಾ, ಸಿಕ್ಸ್ತ್ ಒನ್ ಇಸ್ ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್, ತೆರಿಗೆ ಮತ್ತು ಅಥವಾ ತೆರಿಗೆ ಪ್ರಯತ್ನ, and finally it was contribution to the contribution of GSDP or contribution to GDP. GDP ಯಲ್ಲಿ ಅದರ ಕೊಡುಗೆ ಎಷ್ಟು ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಕಾಂಪೋನೆಂಟ್ಸ್ ಅಂತ ಬಂದಾಗ ಇಲ್ಲಿ ಅಗೈನ್ ದ ಫಸ್ಟ್ ಒನ್ ಆಲ್ರೆಡಿ ವಿ ಡಿಸ್ಕಸ್ಡ್, ಅಂಡ್ ಇದರಲ್ಲೇ ಇವಾಗ ನಿಮ್ಗೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿದಾವೆ. ಸೊ ಪಾಪ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು 2011 15% ಅಂಡ್ 17.5% ಅಂತ ಹೇಳ್ತಾ ಇದೆ. ಸೊ 15% with respect to 15 Finance Commission and 16 Finance Commission was around 17.5%, and demographic performance 12.5%, and it was being reduced to 10%. Next area and forest cover 15% ಇರುವಂತದ್ದು 10% ಆಗಿದೆ with respect to the area. And with respect to the forest cover, it was earlier 10%, it was remain same. Forest cover alli or forestry alli 10% remains the same. And tax efforts alli earlier it was having 2.5%, but now it was not having any kind of contribution with respect to the tax efforts. So tax efforts ಅನ್ನ ರದ್ದುಗೊಳಿಸಿ ಸರ್ಕಾರ ಏನ್ ಮಾಡಿದೆ ಇವಾಗ 16ನೇ ಹಣಕಾಸು ಆಯೋಗದಲ್ಲಿ, this was the major key feature of 16th Finance Commission. It introduced contribution to GDP to around 10% ಅನ್ನು ಕೊಟ್ಟಿದೆ. So be careful aspirants. Which was the new component that was being added under the 16th Finance Commission ಅಂತ ಬಂದಾಗ it was contribution to GDP. ಯಾಕಂದ್ರೆ ಹಲವಾರು ರಾಜ್ಯಗಳು, ಎಸ್ಪೆಷಲಿ ದಕ್ಷಿಣ ಭಾರತದ ರಾಜ್ಯಗಳು ಅತಿ ಹೆಚ್ಚಿನ ತೆರಿಗೆಗಳನ್ನ ಸಂಗ್ರಹಣೆ ಮಾಡಿ ಕೇಂದ್ರಕ್ಕೆ ಕೊಡ್ತಿರುವ ಕಾರಣಕ್ಕಾಗಿ ದಕ್ಷಿಣ ಭಾರತದ ರಾಜ್ಯಗಳು ಏನ್ ಮಾಡ್ತವೆ, ಅದಕ್ಕೆ ವಿರೋಧ ಮಾಡ್ತವೆ ಹಣಕಾಸು ಆಯೋಗಕ್ಕೆ. ಅದಕ್ಕಾಗಿ ಇವಾಗ ಯಾವ ರಾಜ್ಯ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದೆಯಲ್ಲ ಆ ರಾಜ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಹೊಸ ಕಾಂಪೋನೆಂಟ್ ಅನ್ನ ಆಡ್ ಮಾಡಿರುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಹಾಗೆ ನೆಕ್ಸ್ಟ್ ನೋಡಿ, ಇವಾಗ ದ ಫಸ್ಟ್ ಕಾಂಪೋನೆಂಟ್ ಅನ್ನ ಹೇಳಿದೀನೋ, ಇನ್ಕಮ್ ಡಿಸ್ಟೆನ್ಸ್, ಲೋವೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಯಾರಿಗಿರುತ್ತೋ ಅವರಿಗೆ ಹೆಚ್ಚಿನ ಶೇರ್ ಅನ್ನು ಕೊಡುವಂತದ್ದನ್ನ ನೋಡ್ತೇವೆ. ಸೊ ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಅಂತ ನೋಡ್ತೇವೆ ಆಸ್ ಪರ್ 2011 ಸೆನ್ಸಸ್. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಇವಾಗ, ಯಾವ ರಾಜ್ಯದ ಜನಸಂಖ್ಯೆ ಹೆಚ್ಚಿರುತ್ತೋ ದ ಪಾಪ್ಯುಲೇಟೆಡ್ ಸ್ಟೇಟ್ ವಿಲ್ ಗೆಟ್ ದ ಮೋರ್ ರೆವೆನ್ಯೂಸ್. ಪಾಪ್ಯುಲೇಟೆಡ್ ಸ್ಟೇಟ್ಸ್ ವಿಲ್ ಗೆಟ್ ದ ಹೈಯೆಸ್ಟ್ ರೆವೆನ್ಯೂಸ್. ಯಾವ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುತ್ತೋ ಆ ರಾಜ್ಯಕ್ಕೆ ಹೆಚ್ಚಿನ ಶೇರ್ ಅನ್ನು ಹೊಂದಿರುವಂತದ್ದನ್ನು ನೋಡ್ತೀವಿ. ಅದಕ್ಕೆ 17.5% ಅನ್ನು ಕೊಡ್ತಾ ಇದೆ. ನೆಕ್ಸ್ಟ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ವಿಚ್ ಇಸ್ ನಥಿಂಗ್ ಬಟ್ ದ ಪಾಪ್ಯುಲೇಷನ್ ಗ್ರೋತ್ ಬಿಟ್ವೀನ್ 1971 ಅಂಡ್ 2011 ಅಂತ ಹೇಳ್ತಾ ಇದೆ. ಅಂದ್ರೆ ಅರ್ಥ ಏನಿವಾಗ ಅಲ್ಲಿ ವಿಚ್ ಹ್ಯಾಸ್ ದ ಇನ್ಕ್ರೀಸ್ ದ ಚೇಂಜಸ್ ಇನ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ನೋಡ್ತಾ ಇದೆ. ಲೋವೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ಡ್ಯೂರಿಂಗ್ ದಿಸ್ ಪೀರಿಯಡ್ ರಿಸೀವ್ ದ ಹೈಯೆಸ್ಟ್ ಶೇರ್. ಅಂದ್ರೆ ಪಾಪ್ಯುಲೇಷನ್ ಅನ್ನ ನಿಯಂತ್ರಣ ಮಾಡ್ತಿರುವಂತ ರಾಜ್ಯಗಳು ಅಂತ ನೋಡ್ತೇವೆ ನಾವು. ಸೊ ಇಲ್ಲಿ ಲೋವರ್ ಪಾಪ್ಯುಲೇಷನ್ ಗ್ರೋತ್ ಅಂತ ನೋಡ್ತಾ ಇದೆ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂದಾಗ ಇಟ್ ವಾಸ್ ಫ್ರಮ್ 1971 ಇಂದ ಹಿಡಿದು ಟಿಲ್ 2011 ವರೆಗೆ ದ ಲೋವೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂದ್ರೆ ನಿಯಂತ್ರಣ ಮಾಡಿರುವಂತ ರಾಜ್ಯಗಳಿಗೆ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಜನಸಂಖ್ಯಾ ಬೆಳವಣಿಗೆ ದರ ಅಂದ್ರೆ 1971ರಿಂದ 2011 ಯಾವ ರಾಜ್ಯಗಳು ಜನಸಂಖ್ಯೆನ ನಿಯಂತ್ರಣ ಮಾಡಿರ್ತವೋ ಬೆಳವಣಿಗೆ ದರ ಕಡಿಮೆ ಇರುತ್ತೋ, ಮೀನ್ಸ್ ಬೆಳವಣಿಗೆ ದರ ಕಡಿಮೆ ಇದೆ ಅಂದ್ರೆ ಅರ್ಥ ಏನು, ಜನಸಂಖ್ಯೆ ನಿಯಂತ್ರಣ ಮಾಡಿರುವಂತದ್ದು.
those states which have been reduced the population, which control the population in the particular states, those will get the highest share. ಇಲ್ಲಿ ನಾವು ಹೈಯೆಸ್ಟ್ ಶೇರ್ ಬಗ್ಗೆ ಮಾತಾಡ್ತಿದೀವಿ. ಸೊ ಬಿ ಕೇರ್ಫುಲ್, ಯಾವುದಕ್ಕೆ ಹೆಚ್ಚಿನ ಶೇರ್ ಅನ್ನು ಹೊಂದಿರುತ್ತೆ. ಸೊ ಅತಿ 1971ರಿಂದ 2011ರವರೆಗೆ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನ ಯಾರು ನಿಯಂತ್ರಣ ಮಾಡಿರ್ತಾರೋ, ಜನಸಂಖ್ಯಾ ಬೆಳವಣಿಗೆ ದರವನ್ನ ನಿಯಂತ್ರಣ ಮಾಡಿರುವಂತ ರಾಜ್ಯಗಳಿಗೆ ಹೆಚ್ಚಿನ ಶೇರ್ ಹೋಗ್ತಾ ಇದೆ. ನೆಕ್ಸ್ಟ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ದ ಅತಿ ಹೆಚ್ಚಿನ ಏರಿಯಾವನ್ನ ಹೊಂದಿರುವಂತದ್ದು, ದ ಶೇರ್ ಇನ್ ಟೋಟಲ್ ಫಾರೆಸ್ಟ್ ಏರಿಯಾ ಅಂಡ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು ದ ಇನ್ಕ್ರೀಸ್ ಫಾರೆಸ್ಟ್ ಕವರ್ ಬಿಟ್ವೀನ್ 2015 to 23. 2015ರಿಂದ 21ರವರೆಗೆ ಅತಿ ಹೆಚ್ಚಿನ ಏರಿಯಾವನ್ನ ಹೊಂದಿರುವಂತದ್ದು ಅಂಡ್ ಫಾರೆಸ್ಟ್ ಕವರ್ ಅನ್ನು ಹೊಂದಿರುವಂತ ರಾಜ್ಯಗಳಿಗೆ ಅಲ್ಲಿ ಹೆಚ್ಚಿನ ಆದಾಯ ಹೊಂದಿರುವಂತದ್ದನ್ನ ನೋಡ್ತೇವೆ. ಇಟ್ ಈಸ್ ಬಿಕಾಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ದ ಹೈಯೆಸ್ಟ್ ಏರಿಯಾ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿನ ವಿಸ್ತೀರ್ಣವನ್ನ ಹೊಂದಿರುತ್ತೋ ಅದಕ್ಕೆ ಹೆಚ್ಚಿನ ಶೇರ್ ಅನ್ನು ಹೊಂದುತ್ತಾ ಇದೆ. ಅಂಡ್ ಫಾರೆಸ್ಟ್ ಅಲ್ಲಿ ಎಸ್ಪೆಷಲಿ ಫ್ರಮ್ 2015 ಇಂದ 2023 ಅಲ್ಲಿ ಫಾರೆಸ್ಟ್ ಕವರ್ ಅನ್ನ ಇನ್ಕ್ರೀಸ್ ಮಾಡಿರುತ್ತಲ್ವಾ, those states which increase the forest cover, ಅರಣ್ಯ ಭೂಪ್ರದೇಶಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತ ರಾಜ್ಯಗಳಿಗೆ ಹೆಚ್ಚಿನ ಶೇರ್ ಅನ್ನು ಕೊಡ್ತಾ ಇದೆ. ಟ್ಯಾಕ್ಸ್ ಎಫರ್ಟ್ಸ್ ಅನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೀನೋ, ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಇನ್ ದ 16th ಫೈನಾನ್ಸ್ ಕಮಿಷನ್. ಸೊ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ಅಂಶಗಳನ್ನ 16ನೇ ಹಣಕಾಸು ಆಯೋಗದಿಂದ ರದ್ದುಗೊಳಿಸಲಾಯಿತು ಅಂತೇಳಿ. ಇಟ್ ವಾಸ್ ಟ್ಯಾಕ್ಸ್ ಎಫರ್ಟ್ಸ್. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು GDP, ಯಾವ ರಾಜ್ಯ ಅತಿ ಹೆಚ್ಚಿನ GDPಗೆ ಕೊಡುಗೆಯನ್ನು ಕೊಡ್ತಾ ಇದೆನೋ, ದ ಸ್ಟೇಟ್ಸ್ ವಿಚ್ ಆರ್ ಪ್ರಮೋಟಿಂಗ್ ಹೈಯೆಸ್ಟ್ ಶೇರ್ಸ್ ಇನ್ ದ GDP ವಿಲ್ ಗೆಟ್ ದ ಮೋರ್ ಕಾಂಪೋನೆಂಟ್, ಮೋರ್ ಶೇರ್ಸ್ ಅಂತ ನೋಡ್ತಾ ಇದೀವಿ. ಯಾವ ರಾಜ್ಯದಿಂದ ಅತಿ ಹೆಚ್ಚಿನ ತೆರಿಗೆ ಪಾಲು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆನೋ, ಅತಿ ಹೆಚ್ಚಿನ ಕೊಡುಗೆಯನ್ನ ನೀಡ್ತಾ ಇದೆನೋ ಅದಕ್ಕೆ ಹೆಚ್ಚಿನ ಆದಾಯವನ್ನ ಕೊಡ್ತಾ ಇದೆ. ಸೊ ದೀಸ್ ಆರ್ ದ ಕಾಂಪೋನೆಂಟ್ ಆಫ್ ದ 16th ಫೈನಾನ್ಸ್ ಕಮಿಷನ್. ಕ್ಲಿಯರ್ ಇದೆನಾ? ಸೊ 15th ವರ್ಸಸ್ 16th ಅಂತ ನೋಡ್ತಾ ಇದೀವಿ. ಸೊ 15th ಅಲ್ಲಿ NK ಸಿಂಗ್, 16th ಅಲ್ಲಿ ಅರವಿಂದ್ ಪನಗರಿಯಾ. 15th ಅಲ್ಲಿ ಫ್ರಮ್ ಇಟ್ ವಾಸ್ 2020 to 26, 16th was 2026 to 2031. ಕ್ಲಿಯರ್ ಇದೆನಾ? ಒಂದೇ ನಿಮಿಷ ಆಸ್ಪಿರೆಂಟ್. So ಹಾಗಾಗಿ these are the major changes that were happened with respect to 15th and 16th Finance Commission. And 16th Finance Commission ಅಲ್ಲಿ again there are certain other features which was being recommended by the central government. 16ನೇ ಹಣಕಾಸು ಆಯೋಗದಲ್ಲಿ ಕೆಲವು ಅಂಶಗಳನ್ನ ಜಾರಿಗೆ ತರುತ್ತೆ. ಎಸ್ಪೆಷಲಿ ಆ ಅಂಶಗಳು ಯಾವ್ಯಾವು that we need to discuss. The other features of the 16th Finance Commission. ಸೊ ಇಲ್ಲಿಯವರೆಗೆ ಚರ್ಚೆ ಮಾಡಿರುವಂತದ್ದು ದಟ್ ಈಸ್ ಹಾರಿಜಾಂಟಲ್ ಡೆವಲ್ಯೂಷನ್, ವರ್ಟಿಕಲ್ ಡೆವಲ್ಯೂಷನ್ ಅಂಡ್ ನಂತರದಲ್ಲಿ ಯಾವ ಕಾಂಪೋನೆಂಟ್ ಅನ್ನು ಆಡ್ ಮಾಡಲಾಯಿತು, ಯಾವ ಕಾಂಪೋನೆಂಟ್ ಅನ್ನು ರದ್ದುಗೊಳಿಸಲಾಯಿತು ಅಂತ ಚರ್ಚೆ ಮಾಡಿದ್ದೀವಿ. ವಿತ್ ರೆಸ್ಪೆಕ್ಟ್ ಟು ದ ಅದರ್ ಫೀಚರ್ಸ್ ಅಂತ ಬಂದಾಗ ವಿಚ್ ಹ್ಯಾಡ್ ದ ಕಾಂಪೋನೆಂಟ್ ಆಫ್ ಗ್ರಾಂಟ್ಸ್ ಇನ್ ಏಡ್, ಅನುದಾನಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ದ ಗ್ರಾಂಟ್ಸ್ ಇನ್ ಏಡ್. So grants in aid ಅಲ್ಲಿ again there are having certain component. Total grants in aid 16th Finance Commission ಅಲ್ಲಿ ಕೊಟ್ಟಿರುವಂತದ್ದು it was around some 9.47 lakh crores. 9.47 ಕೋಟಿ ಹಣವನ್ನ, ಲಕ್ಷ ಕೋಟಿ ಹಣವನ್ನ ವಿತರಣೆ ಮಾಡಿರುವಂತದ್ದನ್ನ ನೋಡ್ತೀವಿ ಫಾರ್ ದ ಪೀರಿಯಡ್ ಆಫ್ 5 years. For a period of 5 years, that was from 2026 to till 2031. 2026ರಿಂದ 2031ರವರೆಗಿನ ಅವಧಿಯಲ್ಲಿ 9.47 ಲಕ್ಷ ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಅನುದಾನವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಡ್ ಎಸ್ಪೆಷಲಿ ಫಾರ್ ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅಂತ ಹೇಳ್ತಾ ಇದೆ. ಈ 9.4 ಲಕ್ಷ ಕೋಟಿ ಹಣವನ್ನ ಯಾವುದಕ್ಕೆ ನೀಡ್ತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ. ದಟ್ ವಾಸ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಎಸ್ಪೆಷಲಿ ಟು ದ ರೂರಲ್ ಏರಿಯಾಸ್, ಪಂಚಾಯತ್ಸ್ ಅಂಡ್ ಅರ್ಬನ್ ಏರಿಯಾ, ದಟ್ ಈಸ್ ಮುನ್ಸಿಪಾಲಿಟೀಸ್. ಅಂಡ್ ಇನ್ಕ್ಲೂಡಿಂಗ್ this amount of 9.47 lakh crores was also related to the grants in aid given to the disaster managements to the particular states. ವಿಪತ್ತು ನಿರ್ವಹಣೆಗೆ
ಅನುಸಾರವಾಗಿ ನೀಡಿರುವಂತದ್ದನ್ನು ನೋಡ್ತೀವಿ. ದಿಸ್ ವಾಸ್ ದ ಮೇಜರ್ ಕಾಂಪೋನೆಂಟ್. ಅರ್ಲಿಯರ್ ಇವುಗಳಿಗೆ ಯಾವುದೇ ರೀತಿಯಾದ ಪ್ರಾಧಾನ್ಯತೆಯನ್ನು ಕೊಟ್ಟಿರಲಿಲ್ಲ. ಇನ್ ದ earlier before the 16th Finance Commission, the government was not allocating any funds with respect to these components. But from the 16th Finance Commission, it was allocating 9.47 lakh crore rupees for the ರೂರಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಅರ್ಬನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂಡ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೇವೆ. ಸೊ ದಿಸ್ ವಾಸ್ ದ ಮೇಜರ್ ಚೇಂಜ್. ಸೊ ಅದರಲ್ಲಿನು ಗ್ರಾಂಟ್ಸ್ ಫಾರ್ ಲೋಕಲ್ ಬಾಡೀಸ್ ಎಷ್ಟು, ಎಸ್ಪೆಷಲಿ ದ ಗ್ರಾಂಟ್ಸ್ ಫಾರ್ ಲೋಕಲ್ ಬಾಡೀಸ್ ವಾಸ್ ಅರೌಂಡ್ 4.4 lakh crore ಅಂತ ಕೊಡ್ತಾ ಇದೆ ಅದು. ಸೊ ಇಲ್ಲಿ ಸ್ಥಳೀಯ ಸರ್ಕಾರಗಳಿಗೆ 4.4 ಲಕ್ಷ ಕೋಟಿ ಹಣವನ್ನ ಅಲೋಕೇಟ್ ಮಾಡಿರುವಂತದ್ದನ್ನು ನೋಡ್ತೇವೆ. ಸೊ ದ ಗ್ರಾಂಟ್ಸ್ ಟು ಲೋಕಲ್ ಬಾಡೀಸ್ ಟೋಟಲಿ ಇಟ್ ವಾಸ್ 8 lakh crore ಅಂತ ನೋಡ್ತೇವೆ. ಸೊ ಅದರಲ್ಲಿ ದ ಕಾಂಪೋನೆಂಟ್ ಅಂತ ಏನ್ ನೋಡ್ತಾ ಇದೀವಲ್ಲ ನಾವು, ದ ಟೋಟಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಗೆ ಇಟ್ ವಾಸ್ ಅರೌಂಡ್ 8 lakh crores. ಔಟ್ ಆಫ್ ವಿಚ್ ಅಗೇನ್ ಅದರಲ್ಲಿನೂ ಕಾಂಪೋನೆಂಟ್ಸ್ ಅನ್ನ ನೋಡ್ತಾ ಇದೀವಿ. ದಟ್ ಈಸ್ ಫಾರ್ ದ ರೂರಲ್ ಏರಿಯಾ and for the urban area. So rural local self government and urban local self government. So rural local self government it was around 4.4 lakh crores. 4.4 ಲಕ್ಷ ಕೋಟಿ ಹಣವನ್ನ ಗ್ರಾಮೀಣ ಭಾಗದ ಪ್ರದೇಶದ ಉನ್ನತೀಕರಣಕ್ಕೆ and 3.6 lakh crore amount was spent to the urban local self government. ಸ್ಥಳೀಯ ಸರ್ಕಾರಗಳಿಗೆ ಒಟ್ಟು 8 ಲಕ್ಷ ಕೋಟಿ ಹಣವನ್ನ ಅಲೋಕೇಟ್ ಮಾಡಿರುವಂತದ್ದನ್ನು ನೋಡ್ತೇವೆ. ನೆಕ್ಸ್ಟ್ ದ ಸೆಕೆಂಡ್ ಒನ್, ಅದರಲ್ಲೇನು ಲೋಕಲ್ ಬಾಡಿ ಗ್ರಾಂಟ್ಸ್ ಆರ್ ಸ್ಪ್ಲಿಟೆಡ್ ಇಂಟು ಬೇಸಿಕ್ ಗ್ರಾಂಟ್ಸ್ ಅಂಡ್ ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರಾಂಟ್ಸ್. ಈ 8 ಲಕ್ಷ ಕೋಟಿ ಹಣವನ್ನ ಅಗೇನ್ ಇಟ್ ವಾಸ್ ಡಿವೈಡೆಡ್ ಇಂಟು 2. ಎರಡು ರೀತಿಯಲ್ಲಿ ಅದನ್ನ ಬಿಡುಗಡೆ ಮಾಡುವಂತದ್ದನ್ನು ನೋಡ್ತೇವೆ, ಹಂಚಿಕೆ ಮಾಡುವಂತದ್ದನ್ನು ನೋಡ್ತೇವೆ. ದ ಫಸ್ಟ್ ಒನ್ ಇಸ್ ದ ಬೇಸಿಕ್ ಗ್ರಾಂಟ್ಸ್ ಅಂತ ನೋಡ್ತಾ ಇದೀವಿ ಅಂಡ್ ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅಂತ ನೋಡ್ತಾ ಇದೀವಿ. Basic grants usually it will be around 80%. 80% of the amount will be for the basic grants. ಅನುದಾನಗಳನ್ನ ಎರಡು ರೀತಿಯಲ್ಲಿ ಹಂಚಿಕೆ ಆಗ್ತಾ ಇದೆ. ಅವರ ಮೂಲ ಸಂಪನ್ಮೂಲಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೋಸ್ಕರವಾಗಿ 80%. ಅಂಡ್ ಸೆಕೆಂಡ್ ಒನ್ ಪರ್ಫಾರ್ಮೆನ್ಸ್ ಗ್ರಾಂಟ್ಸ್. ಆ ಸ್ಥಳೀಯ ಸರ್ಕಾರಗಳು ಯಾವ ರೀತಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ, ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಿದ್ದಲ್ಲಿ, ಕಾರ್ಯನಿರ್ವಹಿಸುವುದರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಲ್ಲಿ 20% ಹಣವನ್ನ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನೀಡುವಂತದ್ದನ್ನು ನೋಡ್ತೇವೆ. ಸರ್, ಹಾರಿಜಾಂಟಲ್ ಡೆವಲ್ಯೂಷನ್ ಇಸ್ ಬೆಸ್ಟ್ ಆರ್ ವರ್ಟಿಕಲ್ ಡೆವಲ್ಯೂಷನ್ ಬೆಸ್ಟ್? ಸುಷ್ಮಾ ಅವರೇ, ನಾವು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತೀನಿ. ವರ್ಟಿಕಲ್ ಡೆವಲ್ಯೂಷನ್ ಹೇಳಿದ್ದೇನು ನಾವು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರುವಂತದ್ದು. ಒಟ್ಟಾರೆ ರಾಜ್ಯಗಳಿಗೆ 5 ವರ್ಷದಲ್ಲಿ ಕೇಂದ್ರದಿಂದ ಬರುವಂತದ್ದು ವರ್ಟಿಕಲ್ ಡೆವಲ್ಯೂಷನ್. ಅಂಡ್ ಔಟ್ ಆಫ್ ದ ವರ್ಟಿಕಲ್ ಡೆವಲ್ಯೂಷನ್ ಒಳಗೆ ಆ 41%ದಲ್ಲಿ ಎಲ್ಲಾ ರಾಜ್ಯಗಳಿಗೆ ಯಾವ ರೀತಿ ಅದು ಹಂಚಿಕೆ ಆಗ್ಬೇಕು ಅಂತೇಳಿ ಹೇಳ್ತಾ ಇದೀವಿ. ಇದರಲ್ಲಿ ಬೆಸ್ಟ್ ಯಾವ್ದು ಅಂತೇಳಿ ಯಾವ್ದು ಹೇಳಲಿಕ್ಕೆ ಬರಲ್ಲ. ಬೋತ್ ಆರ್ ಬೆಸ್ಟ್ ಕಾಂಪೋನೆಂಟ್. ಹೌದಾ? ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತದ್ದು ವರ್ಟಿಕಲ್ ಅಂತ ಹೇಳಿದೀನಿ. ಎಲ್ಲಾ ರಾಜ್ಯಗಳಿಗೂ ಸೇರಿ 5 ವರ್ಷದಲ್ಲಿ ಕೇಂದ್ರ ಸರ್ಕಾರ 41% ಹಣ ನೀಡ್ತಾ ಇದೆ. ಆ 41% ಹಣದಲ್ಲಿ ರಾಜ್ಯಗಳ ಮಧ್ಯೆ 28 ರಾಜ್ಯಗಳ ಮಧ್ಯೆ ಇಟ್ ಡಸಂಟ್ ಇನ್ಕ್ಲೂಡ್ ಎನಿ ಯೂನಿಯನ್ ಟೆರಿಟರೀಸ್. ಬಿ ಕೇರ್ಫುಲ್. ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದರಲ್ಲಿ ಬರಲ್ಲ. ರಾಜ್ಯಗಳಲ್ಲಿ 41% ಹಣಕಾಸು ಹೇಗೆ ವಿತರಣೆಗೊಳ್ಳಬೇಕು, ಹಂಚಿಕೆ ಆಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದೀವಿ. ಕ್ಲಿಯರ್ ಇದೆ ಸುಷ್ಮಾ ಅವರೇ? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ನೆಕ್ಸ್ಟ್ ಸೆಕೆಂಡ್ ಒನ್ ವಾಸ್ ಪ್ರೀಮಿಯಂ ಗ್ರಾಂಟ್ಸ್. ಅರ್ಬನೈಸೇಷನ್ ಗೆ ಪ್ರೀಮಿಯಂ ಗ್ರಾಂಟ್ಸ್ ಆಫ್ ಅರೌಂಡ್ 10,000 crores ಅನ್ನ ಕೊಡ್ತಾ ಇದೆ. ಅರ್ಬನೈಸೇಷನ್ ಪ್ರೀಮಿಯಂ ಗ್ರಾಂಟ್ಸ್. ಸೊ ಇಲ್ಲಿ 8 lakhs ಇದಕ್ಕೆ ಹೋಯ್ತು. ಸೊ ಇಲ್ಲಿ ಅರ್ಬನ್ ಸೆಕ್ಟರ್ ಅಲ್ಲಿ ಅರ್ಬನೈಸೇಷನ್ ಪ್ರೀಮಿಯಂ ಗ್ರಾಂಟ್ಸ್ ಅಂತ ನೋಡ್ತಾ ಇದ್ವಿ. ದ ಅರ್ಬನೈಸೇಷನ್ ಪ್ರೀಮಿಯಂ ಗ್ರಾಂಟ್ಸ್ which was allocating around 10,000 crores. 10,000 ಕೋಟಿ ಹಣವನ್ನ ಅರ್ಬನೈಸೇಷನ್ ಪ್ರೀಮಿಯಂ ಗ್ರಾಂಟ್ಸ್ ಅಂತ ಹೇಳ್ತಾ ಇದೆ. ಅದರ ಅರ್ಥ ಏನ್ ಇವಾಗ? ಮರ್ಜರ್ ಆಫ್ ಪೆರಿ ಅರ್ಬನ್ ವಿಲೇಜಸ್ ಇಂಟು ಅರ್ಬನ್ ಲೋಕಲ್ ಬಾಡೀಸ್ ಅಂತ ನೋಡ್ತಾ ಇದೆ. ಇಲ್ಲಿ ಯಾವುದು ಪೆರಿ ಅರ್ಬನ್ ವಿಲೇಜಸ್ ಅಂತ ನೋಡ್ತೀವಿ. ಫಾರ್ ದ ಸ್ಪೆಷಲ್ 10,000 crores ವರ್ ಗಿವನ್ ಫಾರ್ ದ ಯಾವುದು ಪೆರಿ ಅರ್ಬನ್ ವಿಲೇಜಸ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಈ ಕಡೆ ಗ್ರಾಮೀಣ ಭಾಗನೂ ಅಲ್ಲ, ನಗರ ಪ್ರದೇಶನೂ ಅಲ್ಲ, ಅಂತ ಭಾಗಗಳಿಗೆ 10,000 ಪ್ರೀಮಿಯಂ ಗ್ರಾಂಟ್ಸ್ ಅನ್ನ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ
The special infrastructure grants of around 100 crores have been ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ಸ್ ಅಂದ್ರೆ ಮೂಲ ಸೌಕರ್ಯಗಳನ್ನ ಉತ್ತೇಜಿಸುವಂತ ಕಾರಣಕ್ಕಾಗಿ 100 crores ಅಂತ ನೋಡ್ತೀವಿ. The special infrastructure grants of around 100 crores were allocated in this 16th Finance Commission. ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ನೆಕ್ಸ್ಟ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ಸ್ ಅಂತ ನೋಡ್ತೀವಿ, ವಿಚ್ ವಾಸ್ ಅರೌಂಡ್ 2.04 lakh crores. ಸೊ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಇಟ್ ವಾಸ್ 2.04 lakh crores. 2.04 ಲಕ್ಷ ಕೋಟಿ ಹಣವನ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಸರ್ಕಾರ ಇಟ್ಟಿರುವಂತದ್ದನ್ನು ನೋಡ್ತೀವಿ. ಎಸ್ಪೆಷಲಿ ದ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ಸ್ ಅಂತ ಕರಿತೀವಿ. ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಗೆ ಅನುಸಾರವಾಗಿ 2.04 ಲಕ್ಷ ಕೋಟಿಯನ್ನು ಕೊಡ್ತಾ ಇದೆ. ಸೊ ಔಟ್ ಆಫ್ ದಿಸ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಲ್ಲಿನೇ ದೇರ್ ಆರ್ ಸರ್ಟನ್ ಚೇಂಜಸ್. ಯಾವ ರೀತಿ ಅನುದಾನಗಳನ್ನ ಕೊಡ್ತಾ ಇದೆ? ದ ಕಾಸ್ಟ್ ವಾಸ್ ಶೇರ್ಡ್ ವಿತ್ ರೆಸ್ಪೆಕ್ಟ್ ಟು 90:10 ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. It was having the component of 90:10 in the northeastern states. ಈಶಾನ್ಯ ಭಾಗದ ರಾಜ್ಯಗಳಲ್ಲಿ 90% ಕೇಂದ್ರ ಸರ್ಕಾರ ವೆಚ್ಚ ಮಾಡಿದ್ರೆ 10% ಆಯಾ ರಾಜ್ಯಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾರ್ ದ ಹಿಮಾಲಯನ್ ಸ್ಟೇಟ್ಸ್ it was 75:25. ಹಿಮಾಲಯನ್ ಸ್ಟೇಟ್ಸ್ ಗೆ it was 75:25 ratio. And for the independent states, the other states ante nodidaga it was having around 90:10 for the northeastern. Himalayan states 75:25. Sorry. The Himalayan states and northeastern states ಗೆ it was around same 90:10. ಇಲ್ಲಿ ಹಿಮಾಲಯನ್ ಅಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಚೇಂಜ್ ಮಾಡ್ಕೊಳ್ರಿ. ಹಿಮಾಲಯನ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗೆ 90:10 ಅಂಡ್ ದ ಅದರ್ ಸ್ಟೇಟ್ಸ್ ಗೆ ಇಟ್ ವಾಸ್ 75:25. ಸೊ ದೀಸ್ ಆರ್ ದ ಕೀ ರೆಕಮೆಂಡೇಶನ್ಸ್ ಆಫ್ 16th ಫೈನಾನ್ಸ್ ಕಮಿಷನ್ ಅಂತ ನೋಡ್ತೇವೆ. ಕ್ಲಿಯರ್ ಇದೆನಾ? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ ಆಸ್ಪಿರೆಂಟ್ಸ್? ಅಂಡ್ ನಾವು ಆಲ್ರೆಡಿ ಒಂದು ಅಂಶವನ್ನ ಹೇಳಿದ್ದೀವಿ, ದ ಫಿಸಿಕಲ್ ಡೆಫಿಸಿಟ್ ಹ್ಯಾಸ್ ಟು ಬಿ ಅರೌಂಡ್ 3.5% ಆಫ್ GDP ಬೈ ದ ಇಯರ್ 2030-31 ಅಂತ ಹೇಳ್ತಾ ಇದೆ. ಸೊ ದ ಫಿಸಿಕಲ್ ಡಿಸಿಪ್ಲಿನ್ ಹ್ಯಾಸ್ ಟು ಬಿ ಅರೌಂಡ್ 3.5% ಆಫ್ GDP. ಕ್ಲಿಯರ್ ಇದೆನಾ ಇಲ್ಲಿಯವರೆಗೆ? ಎನಿ ಡೌಟ್ಸ್? ಅಂಡ್ ಮೇಜರ್ ಕನ್ಸರ್ನ್ ಇರುವಂತದ್ದು ಇದ್ರಲ್ಲಿ ಯಾವುದು? ದ ಸೆಸ್ ಸರ್ಚಾರ್ಜ್ ಇಂದ ಬರುವಂತ ಹಣಕಾಸು. ಸೊ ಕೇಂದ್ರ ಸರ್ಕಾರ ಸೆಸ್ ಸರ್ಚಾರ್ಜು ಆಮೇಲೆ ಸೆಂಟ್ರಲ್ ಟ್ಯಾಕ್ಸ್ ರೆವೆನ್ಯೂಸ್ ಅಲ್ಲಿ ಏನ್ ಕಲೆಕ್ಟ್ ಮಾಡಿರುತ್ತೋ ಅದರಲ್ಲಿ ಯಾವ ಹಣನೂ ಸಹ ರಾಜ್ಯಗಳಿಗೆ ವಿತರಣೆ ಆಗಲ್ಲ. ಕ್ಲಿಯರ್ ಇದೆ ಇಲ್ಲಿಯವರೆಗೆ? ಸೊ ದೀಸ್ ಆರ್ ದ ಮೇಜರ್ ರೆಕಮೆಂಡೇಶನ್, ಕೀ ಫೀಚರ್ಸ್ ಆಫ್ ದ 16th ಫೈನಾನ್ಸ್ ಕಮಿಷನ್.